हिंदी कक्षा में कल यानी कि पिछली कक्षा में हमने क्या देखा था? दूसरा दृश्य में प्रताप किशनगंज जाकर राजकिशोर से अपने भाई ने जो पैसे लौटाने के लिए दिया था उसको लौटाकर और पूरी अपनी कहानी को सुनाता है और राजकिशोर उसके घर आने के लिए तैयार होते हैं। अभी हम आपके सामने तीसरा दृश्य प्रस्तुत करने जा रहे हैं। उस दृश्य में हम आपको आगे का कहानी प्रस्तुत करेंगे, आपको ध्यान देना है। तीसरा दृश्य, स्टेज पर एक बच्चे घर के अंदर के ओसरे का दृश्य ನೋಡ್ರಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಸ್ಟೇಜ್ ಮೇಲೆ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಂತದ್ ಒಂದು ದೃಶ್ಯ ಇಲ್ಲಿ ನಮಗೆ ಕಾಣ್ತಾ ಇದೆ। ಓಸ್ರೆ ಅಂದ್ರೆ ಅಂಗಳಗೆ ಹೇಳ್ತೀವಿ, ಕಾಂಪೌಂಡ್ಗೆ ಅಂತದ್ ಒಂದು ದೃಶ್ಯ ಥರ್ಡ್ ಸ್ಟೇಜ್ ಅಲ್ಲಿ ನಮಗೆ ಕಾಣ್ತಾ ಇದೆ। ಜಮೀನ್ ಪರ್ ದರಿ ಬಿಛಿ ಹೈ, ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ನೆಲದ ಮೇಲೆ ಒಂದು ಬೆಡ್ಶೀಟ್ ಅನ್ನು ಹಾಕಿದ್ದಾರೆ। ಉಸ್ ಪರ್ ಬಸಂತ್ ಲೇಟಾ ಹೈ, ಆ ಬೆಡ್ಶೀಟ್ ಮೇಲೆ ಯಾರು ಮಲಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, बसंत। रह रह कर दर्द से करहा उठता है, ಆ ಮಗು ತನ್ನ ಪೇನ್ ಅನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದ್ರೇನು ಅದನ್ನು ನೋ ಆಗ್ತಾ ಇದೆ ಅನ್ನೋದು ಅವನಿಗೆ ಹೇಳ್ತಾ ಇಲ್ಲ। ಆ ಪೇನ್ಗೆ ಅವನು ಕಂಟ್ರೋಲ್ ಮಾಡ್ತಾ ಆ ಅಂಗಳಲ್ಲಿ ಬೆಡ್ಶೀಟ್ ಏನು ಹಾಕಿದ್ದಾರೆ ಅಲ್ಲಿ ಅವನು ಮಲಗಿದಾನೆ ಅಂತ ಇಲ್ಲಿ ನಮ್ಗೆ ಅಂತದ್ದು ಒಂದು ದೃಶ್ಯ ಇಲ್ಲಿ थर्ड दृश्य काण्ता ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। ಪ್ರತಾಪ್ और ರಾಜಕಿಶೋರ್ का प्रवेश, ಅದೇ ಸಮಯದಲ್ಲಿ ಇಲ್ಲಿ ಯಾರು ಎಂಟ್ರಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ, ಪ್ರತಾಪ್ ಮತ್ತು ರಾಜಕಿಶೋರ್ ಅವರು। ಪ್ರತಾಪ್ ಯಹ ರಹ ಸಾಹಬ್, ನೋಡ್ರಿ ಪ್ರತಾಪ್ ಒಳಗೆ ಬಂದಿದ ತಕ್ಷಣ ಅಲ್ಲಿ ಎಂಟ್ರಿ ಆದ ತಕ್ಷಣ ಅಲ್ಲಿ ರಾಜಕಿಶೋರ್ ಅವರಿಗೆ ಏನಂತ ತೋರಿಸ್ತಾ ಇದ್ದಾನೆ, ಯಾರಿಗೆ ತೋರಿಸ್ತಾ ಇದ್ದಾನೆ, ಬರ್ರಿ ಸಾಹೇಬ್ರಿ ಒಳಗ್ ಬರ್ರಿ, ಇಲ್ಲಿ ಇದಾನ್ ನೋಡ್ರಿ ನಮ್ಮ ಅಣ್ಣ ಬಸಂತ್ ಅಂತ ಆ ಮಗು ಇಲ್ಲಿ ಅವರಿಗೆ ತಿಳಿಸ್ತಾ ಇದ್ದಾನೆ। ರಾಜಕಿಶೋರ್ ಅರೆ ಯಹ ತೋ ಜಮೀನ್ ಪರ್ ಲೇಟಾ ಹೈ, ಅವರ ಆಶ್ಚರ್ಯದಿಂದ ಹೇಳ್ತಾ ಇದ್ದಾರೆ, ಆ ಮಗು ಯಾತರ ನೆಲದ ಮೇಲೆ ಮಕ್ಕೊಂಡಿದ್ದಾನೆ ಅಲ್ಲ ಅಂತ ಈ ತರ ಕೇಳ್ತಾ ಇದ್ದಾರೆ। ಬಸಂತ್ ಚಕಿತ್ ಹೋಕರ್ ಆಪ್, ಅವನು ಆಶ್ಚರ್ಯದಿಂದ ನೀವು आप आए हैं, ನೀವು ಬಂದಿದ್ದೀರಿ ಅಂತ ಈ ತರ ಕೇಳ್ತಾನೆ। ರಾಜಕಿಶೋರ್ ಕहाँ चोट लगी है बेटा देखो, ರಾಜಕಿಶೋರ್ ಅವರು ಆ ಬಸಂತ್ಗೆ ಕೇಳ್ತಾ ಇದ್ದಾರೆ, ಎಲ್ಲಿ ಪೆಟ್ಟು ಬಿದ್ದಿದೆ ನಿನ್ಗೆ ನೋಡೋಣ ತೋರಿಸು ಅಂತ ಕೇಳ್ತಾ ಇದ್ದಾರೆ। ರಾಜಕಿಶೋರ್ ಪಾಸ್ ಆಕರ್ ಟಾಂಗ್ देखते हैं, ರಾಜಕಿಶೋರ್ ಅವರು ಸಮೀಪ ಬಂದು ಆ ಮಗು ಕಾಲಿಗೆ ನೋಡ್ತಾ ಇದ್ದಾರೆ। ಕಿಸಿನೇ ಫಸ್ಟ್ ಏಡ್ ದಿ ಹೈ, ಆಲ್ರೆಡಿ ಅವನಿಗೆ ಆಂಟಿಮೆಂಟ್ ಹಚ್ಚಿ ಆ ಪಟ್ಟಿ ಎಲ್ಲ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದಾರೆ। ಪಟ್ಟಿ ಬಂಧಿ ಹೈ ಅಂದ್ರೆ ಫಸ್ಟ್ ಇಲ್ಲಿ ಆ ಮಗುಗೆ ಆ ಕಾಲಿಗೆ ಪೆಟ್ಟು ಬಿದ್ದಿದೆಯಲ್ಲ ಬಸಂತ್ಗೆ ಯಾರೋ ಪಟ್ಟಿಯನ್ನು ಮಾಡಿ ಕಳಿಸಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। ಛೂತೆ ಹಿ ಚೀಖ್ ನಿಕಲ್ ಜಾತಿ ಹೈ, ಆ ಮಗುಗೆ ಇವರು ಸ್ವಲ್ಪ ಟಚ್ ಮಾಡಿದ ತಕ್ಷಣನೇ ಬಸಂತ್ ಬಾಯಿಂದ ಸೌಂಡ್ ಬರುತ್ತದೆ, ಪೇನ್ ಆದ ತಕ್ಷಣ ಯಾವ ತರ ಸೌಂಡ್ ಬರುತ್ತದೆ ಆ ತರ ಆ ಮಗು ಬಾಯಿಂದ ಸೌಂಡ್ ಬರುತ್ತದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। ಬಸಂತ್ ಓಟ್ ಬಿಚಕ್ಕರ್ ಆ ಖೀಂಚ್ತಾ ಹೈ, ನೋಡ್ರಿ ಆ ಮಗು ಏನ್ ಮಾಡುತ್ತಾನೆ, ಅವರು ಮುಟ್ಟಿದ ತಕ್ಷಣನೇ ತನ್ನ ತುಟಿಯನ್ನು ಗಟ್ಟಿಯಾಗಿ ಇಳ್ಕೊಂಡು ಒಂಥರ ಪೇನ್ ಆಗ್ತಾ ಇದೆ ಇಲ್ಲ ಆ ತರ ಆಕ್ಟ್ ಮಾಡಿ ನನಗೆ ಏನು ಆಗ್ತಾ ಇಲ್ಲ ಅಂತ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾನೆ। ಬಸಂತ್ ಓಹೋ ಹೋಗ್ಲಿ ಬಿಡ್ರಿ ಏನು ಆಗಿಲ್ಲ ನಾನು ಆರಾಮಾಗಿದ್ದೀನಿ ಅಂತ ಈ ತರ ಹೇಳ್ತಾ ಇದ್ದಾನೆ। ರಾಜಕಿಶೋರ್ ಕುಚ್ ದೇರ್ ಇಸಿ ತರಹ ದೇಖ್ತೆ ಹೈ, ರಾಜಕಿಶೋರ್ ಅವರು ಆ ಮಗು ಮಾಡೋದ್ ನೋಡಿ ಸುಮ್ಮನೆ ನೋಡ್ತಾ ಇದ್ದಾರೆ, ಎಷ್ಟು ಅವನು ನನಗೆ ಪೇನ್ ಆಗ್ತಾ ಇಲ್ಲ ಅಂತ ನೋಡ್ತಾ ಇದ್ದಾನಲ್ಲ ಅಂತ ಇವರು ವಿಚಾರ ಮಾಡ್ತಾ ಇದ್ದಾರೆ। ರಾಜಕಿಶೋರ್ ನಹಿ ನಹಿ ಘಬರಾओ ನಹಿ, ನೀನು ಹೆದರಬೇಡ ನಾನು ಇದೀನಲ್ಲ ಅಂತ ರಾಜಕಿಶೋರ್ ಅವರು ಪ್ರತಾಪ್ಗೆ ಮತ್ತು ಬಸಂತ್ಗೆ ಹೇಳ್ತಾ ಇದ್ದಾರೆ। ಬಸಂತ್ ದರ್ದ್ ಸೆ
ಕರಹಾತಾ ಹುವೆ. ನೋಡ್ರಿ ಏನಾಯ್ತು, ಅವನಿಗೆ ಬಹಳ ಪೇನ್ ಆಗ್ತಾ ಇದೆ, ಆದ್ರೇನು ನನಗೆ ಆಗ್ತಾ ಇಲ್ಲ, ಆ ತರ ಕಂಟ್ರೋಲ್ ಮಾಡ್ಕೊಂಡು ಆಕ್ಟ್ ಮಾಡ್ತಾ ಇದ್ದಾನೆ ಅಂತದ್ದು ಒಂದು ದೃಶ್ಯ ಆ ಮಗು ಮುಖದ ಮೇಲೆ ನಮ್ಗೆ ಕಾಣ್ತಾ ಇದೆ ಅಂತ ಇಲ್ಲಿ ತಿಳಿದು ಬಂದಿದೆ. ಮೈ ಮೋಟರ್ ಸೆ ಟಕರಾ ಗಯಾ ಥಾ, ನಾನು ಕಾರಿಂದ ಆಕ್ಸಿಡೆಂಟ್ ಆಗಿತ್ತಲ್ಲ ಅಂತ ಆ ಮಗು ಬಸಂತ್ ರಾಜ್ ಕಿಶೋರ್ ಅವ್ರಿಗೆ ತಿಳಿಸ್ತಾ ಇದ್ದಾನೆ. ಇಸಿಲಿಯೇ ತಬ್ ಆಪ್ಕೆ ಪೈಸೆ ನಾ ಲೌಟಾ ಸಕ, ಅದಕ್ಕೆ ನಾನು ನಿಮ್ಮ ದುಡ್ಡನ್ನು ವಾಪಸ್ ತಗೊಂಡು ಬರಕ್ಕೆ ಆಗಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ರಾಜ್ ಕಿಶೋರ್ ಉಸ್ ಬಾತ್ ಕಿ ಚಿಂತಾ ನಾ ಕರೋ ಬೇಟಾ, ನೋಡು ಆ ಮಾತಿಗೆ ನೀನು ಚಿಂತೆ ಮಾಡಬೇಡ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. मैंने डॉक्टर को बुलवाया है, तुम ठीक हो जाओगे, ನಾನು ಡಾಕ್ಟರ್ಗೆ ಕರೆದಿದ್ದೀನಿ, ನೀನ್ ಆರಾಮಾಗುತ್ತೆ, ಯಾಕೆ ಯೋಚನೆ ಮಾಡ್ತಾ ಇದ್ದೀ ಅಂತ ಈ ತರ ರಾಜ್ ಕಿಶೋರ್ ಅವರು ಬಸಂತ್ಗೆ ತಿಳಿಸ್ತಾ ಇದ್ದಾರೆ. ಬಸಂತ್ ಡಾಕ್ಟರ್ ಕೋ ಬುಲ್ವಾಯಾ ಹೈ, ಡಾಕ್ಟರ್ಗೆ ನೀವು ಕರೆದಿದ್ದೀರಿ. ಡಾಕ್ಟರ್ ಕಾ ಪ್ರವೇಶ್, ಅದೇ ಒಂದು ಥರ್ಡ್ ದೃಶ್ಯದಲ್ಲಿ ಯಾರು ಎಂಟ್ರಿ ಆಗ್ತಾ ಇದ್ದಾರೆ, ಡಾಕ್ಟರ್ ಹಲೋ ಪಂಡಿತ್ ಜಿ, ಅಂದ್ರೆ ಡಾಕ್ಟರ್ ಒಳಗೆ ಬಂದಿದ ತಕ್ಷಣ ನಮಸ್ಕಾರ ಅಂತ ಹೇಳ್ಬೇಕಾಗುತ್ತದಲ್ಲ, ಅವ್ರು ಡಾಕ್ಟರ್ ಆಗಿದ್ದಾರೆ, ಹಲೋ ಪಂಡಿತ್ ಜಿ ಅಂತ ಹೇಳ್ತಾ ಇದ್ದಾರೆ. मैंने इसे बाजार में देखा है, ನಾನು ಆವಾಗಲೇ ಈ ಮಗುಗೆ ಮಾರ್ಕೆಟ್ ಅಲ್ಲಿ ನೋಡಿದ್ದೀನಿ ಅಂತ ಹೇಳುತ್ತಾರೆ. ರಾಜ್ ಕಿಶೋರ್ ಜಿ ಹಾ ಜರಾ ದೇಖಿಯೇ ತೋ, ಹೌದಾ ನೀವು ಅಲ್ಲಿ ನೋಡಿರಾ, ಇರ್ಲಿ ಬರ್ರಿ ಮತ್ತೊಂದ್ಸಲಿ ನೋಡ್ರಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. डॉक्टर पैर देखते हैं, बसंत जोर से ओंठ बिछता है. ನೋಡ್ರಿ ಅವರು ಆ ಮಗುಗೆ ಕಾಲೆತ್ತಿ ಈ ತರ ನೋಡ್ತಾ ಇದ್ದಾರೆ. ನೋಡ್ಬೇಕಾದಾಗ ಬಸಂತ್ ಮತ್ತೆ ತುಟಿಯನ್ನು ಗಟ್ಟಿ ಹಿಡ್ಕೊಂಡು ಸೌಂಡ್ ಮಾಡ್ಲಾರ್ದ ಕಂಟ್ರೋಲ್ ಮಾಡ್ತಾ ಇದ್ದಾನೆ ತನ್ನ ಪೇನ್ ಅನ್ನು ಅಂತ ಇಲ್ಲಿ ತಿಳಿದು ಬಂದಿದೆ. ಪ್ರತಾಪ್ ಕಿ ಆಂಖೋं से आंसू झरते हैं, ಅಣ್ಣ ಆ ತರ ಮಾಡೋದು ನೋಡಿ ಕಂಟ್ರೋಲ್ ಆಗ್ತಾ ಇಲ್ಲ, ಪ್ರತಾಪ್ ಕಣ್ಣೀರ್ ಹಾಕ್ತಾ ಇದ್ದಾನೆ ಅಂತ ಇಲ್ಲಿ ನಮ್ಗೆ ಇಲ್ಲಿ ತಿಳಿದು ಬಂದಿದೆ. ವಹ ಕಭಿ ಭಾಯಿ ಕೋ ದೇಖ್ತಾ ಹೈ, ಕಭಿ ಡಾಕ್ಟರ್ ಕೋ, ಒಂದ್ ಕಡೆ ಏನ್ ಮಾಡ್ತಾನೆ ಪ್ರತಾಪ್, ಇವ್ರು ಈ ತರ ಮಾಡ್ತಾ ಇದಾರಲ್ಲ ಅಂತ ಒಂದ್ ಸೈಡ್ ತನ್ನ ಅಣ್ಣಗೆ ನೋಡ್ತಾ ಇದ್ದಾನೆ, ಮತ್ತೊಂದ್ಸಲ ಡಾಕ್ಟರ್ಗೆ ನೋಡ್ತಾ ಇದ್ದಾನೆ. ಈ ತರ ಅವನ್ ಪೇನ್ಗೆ ಇವನ್ಗೆ ನೋಡಕ್ಕೆ ಆಗ್ತಾ ಇಲ್ಲ. ರಾಜ್ ಕಿಶೋರ್ उत्सुकता से पूछते हैं, ರಾಜ್ ಕಿಶೋರ್ ಕುತೂಹಲದಿಂದ ಕೇಳ್ತಾ ಇದ್ದಾರೆ. ರಾಜ್ ಕಿಶೋರ್ ಕ್ಯೂ ಡಾಕ್ಟರ್ ಠೀಕ್ ಹೋ ಜಾಯೇಗಾ ನಾ, ಡಾಕ್ಟರ್ ಕೇಳ್ತಾ ಇದ್ದಾರೆ ಕುತೂಹಲದಿಂದ, ಅಂದ್ರೆ ರಾಜ್ ಕಿಶೋರ್ ಡಾಕ್ಟರ್ ಅವರಿಗೆ ಕೇಳ್ತಾ ಇದ್ದಾರೆ ಬಹಳ ಕುತೂಹಲದಿಂದ, ಇವನ್ಗೆ ಆರಾಮ ಆಗಬಹುದಲ್ಲ ಅಂತ ಇಲ್ಲಿ ನಮ್ಗೆ ಈ ಮಾತು ತಿಳಿದು ಬಂದಿದೆ. ಡಾಕ್ಟರ್ ರಾಜ್ ಕಿಶೋರ್ उत्सुकता से पूछते हैं, राज किशोर क्यों डॉक्टर ठीक हो जाएगा ना, ಇವನ್ಗೆ ಆರಾಮ ಆಗಬಹುದಲ್ಲ ಡಾಕ್ಟರ್ ಅಂತ ಈ ತರಹ ಕೇಳ್ತಾ ಇದ್ದಾರೆ. ಡಾಕ್ಟರ್ ಗಂಭೀರ್ पंडित जी ऐसा लगता है कि पैर की हड्डी टूट गई है. ನೋಡ್ರಿ ಬಹಳ ಕ್ರಿಟಿಕಲ್ ಕಂಡೀಷನ್ ಕಾಣ್ತಾ ಇದೆ, ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಈ ಮಗು ಬೋನ್ ಏನಿದೆಲ್ಲ ಕ್ರ್ಯಾಕ್ ಆಗಿರಬಹುದು ಅಂತ ಇಲ್ಲಿ ಡಾಕ್ಟರ್ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸ್ಕ್ರೀನ್ ಕರ್ಕೆ ದೇಖ್ನಾ ಹೋಗಾ, ಅಂದ್ರೆ ಎಕ್ಸ್ರೇ ತೆಗೆದು ನಾವು ನೋಡ್ಬೇಕಾಗುತ್ತದೆ. दूसरा पैर ठीक है पर इसे अभी अस्पताल ले जाना चाहिए, ಅಂದ್ರೆ ಇನ್ನೂ ಒಂದು ಕಾಲು ಚೆನ್ನಾಗಿದೆ ಅಂದ್ರೇನು ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗುತ್ತದೆ ಅಂತ ಇಲ್ಲಿ ಡಾಕ್ಟರ್ ರಾಜ್ ಕಿಶೋರ್ ಅವರಿಗೆ ತಿಳಿಸ್ತಾ ಇದ್ದಾರೆ. ರಾಜ್ ಕಿಶೋರ್ ತೋ ಕ್ಯಾ ಹುವಾ ಅಭಿ ಲೇ ಚಲೋ, ಯಾಕೆ ನೀವು ಇಷ್ಟು ಲೇಟ್ ಮಾಡ್ತಾ ಇದ್ದೀರಿ, ಕರ್ಕೊಂಡು ಹೋಗೋಣ ನಡ್ರಿ ಅಂತ ರಾಜ್ ಕಿಶೋರ್ ಅವರು ಡಾಕ್ಟರ್ಗೆ ಹೇಳ್ತಾ ಇದ್ದಾರೆ. ಮೈ ಆಂಬ್ಯುಲೆನ್ಸ್ ಕೆ ಲಿಯೇ ಫೋನ್ ಕರ್ ಆತಾ ಹೂಂ, ನಾನು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಬರುತ್ತೀನಿ ಅಂತ ಇಲ್ಲಿ ರಾಜ್ ಕಿಶೋರ್ ಅವರು ತಿಳಿಸ್ತಾ ಇದ್ದಾರೆ. ಡಾಕ್ಟರ್ ಜಿ ಹಾ ಕರ್ ಆಯಿಯೇ मैं तब तक इंजेक्शन लगाता हूँ, ಡಾಕ್ಟರ್ ಏನಂತ ಹೇಳ್ತಾ ಇದ್ದಾರೆ, ನೀವು ಫೋನ್ ಮಾಡಿ ಬರ್ರಿ, ನಾನು ಅಲ್ಲಿವರೆಗೆ ಬಸಂತ್ಗೆ ಇಂಜೆಕ್ಷನ್ ಹಾಕುತ್ತೀನಿ ಅಂತ ಹೇಳ್ತಾ ಇದ್ದಾರೆ. बसंत आंख खोलकर आप क्या कर रहे हैं, मैं गरीब हूँ,
ಬಸಂತ್ ಕಣ್ಣು ಒಂಥರ ನೋಡ್ತಾ ಇದ್ದಾನೆ, ಕಣ್ಣಿಂದ ಅವ್ರಿಗೆ ನೋಡ್ತಾ ನೋಡ್ತಾ ಏನಂತ ಹೇಳ್ತಾ ಇದ್ದಾನೆ, ನೀವು ಏನ್ ಮಾಡ್ತಾ ಇದ್ದೀರಿ, ನಾವು ಬಹಳ ಬಡತನದಲ್ಲಿ ಇದ್ದೀವಿ, ನಿಮ್ಗೆ ಗೊತ್ತಿದೆ ಅಲ್ಲ ಅಂತ ಹೇಳ್ತಾನೆ. ರಾಜ್ ಕಿಶೋರ್ ಹಸ್ಕರ್ ತುಮ್ ಚಿಂತಾ ಮತ್ ಕರೋ, ರಾಜ್ ಕಿಶೋರ್ ಅವರು ನಕ್ಕೊಂತ ಹೇಳ್ತಾ ಇದ್ದಾರೆ, ಯಾಕೆ ಚಿಂತಾ ಮಾಡ್ತಾ ಇದೀಯಾ ಮಗು ನೀನು, ಬಸ್ ಚುಪ್ಚಾಪ್ ಲೇಟೇ ರಹೋ ಬೇಟಾ, ನೀನು ಸುಮ್ಮನೆ ಸೈಲೆಂಟ್ ಆಗಿ ಮಕ್ಕೋ ಮಗು ಅಂತ ಇಲ್ಲಿ ರಾಜ್ ಕಿಶೋರ್ ಅವರು ಬಸಂತ್ಗೆ ಹೇಳ್ತಾ ಇದ್ದಾರೆ. ಡಾಕ್ಟರ್ ಸಾಹಬ್ ಜಬ್ ತಕ್ ಮೈ ನಹೀ ಆತಾ ಆಪ್ ಯಹೀ ರಹೇ, ಇಸೆ ಬಚಾನಾ ಹಿ ಹೋಗಾ, ನಾನು ಆಂಬ್ಯುಲೆನ್ಸ್ಗೆ ಕರ್ಕೊಂಡ್ ಬರ್ತೀನಿ, ಅಲ್ಲಿವರೆಗೆ ನೀವು ಇಲ್ಲೇ ಇರಬೇಕು, ಏನಾರ ಮಾಡ್ರಿ ಈ ಮಗುಗೆ ನೀವು ಆರಾಮಾಗಿ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಹ ಗರೀಬ್ ಹೈ ಪರ್ ಇಸ್ಮೆ ಏಕ್ ದುರ್ಲಭ ಗುಣ ಹೈ, ಯಹ ಇಮಾನ್ದಾರ್ ಹೈ, ಇವನು ಬಡತನಲ್ಲಿ ಇದ್ರೆ ಏನಾಯ್ತು, ಈ ಮಗು ಹಾನೆಸ್ಟ್ ಒಬಿಡಿಯಂಟ್ ಆಗಿದ್ದಾನೆ, ಇವನ್ಗೆ ನಾವು ಚೆನ್ನಾಗಿ ಮಾಡಬೇಕು ಅಂತ ಇವರು ಡಾಕ್ಟರ್ಗೆ ರಾಜ್ ಕಿಶೋರ್ ಅವರು ತಿಳಿಸ್ತಾ ಇದ್ದಾರೆ. डॉक्टर प्रताप की सहायता में इंजेक्शन तैयार करते हैं, बसंत आंखें बंद कर लेता है, क्षण भर के लिए उसके मुख पर शांति और कृतज्ञता उभर आती है। डॉक्टर इंजेक्शन लगाते हैं, बसंत ओंठ बिचकता है, प्रताप भाई का सिर थामता है और पर्दा गिर जाता है. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, डॉक्टर प्रताप की सहायता से इंजेक्शन तैयार करता है. ನೋಡ್ರಿ ಡಾಕ್ಟರ್ ಏನ್ ಮಾಡುತ್ತಾರೆ, ಆ ಬಸಂತ್ಗೆ ಈಗ ಇಂಜೆಕ್ಷನ್ ಹಾಕಬೇಕಲ್ಲ, ಯಾರ ಸಹಾಯತೆಯಿಂದ ಇಂಜೆಕ್ಷನ್ ರೆಡಿ ಮಾಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ, ಪ್ರತಾಪ್ ಸಹಾಯತೆಯಿಂದ ಇಂಜೆಕ್ಷನ್ ರೆಡಿ ಮಾಡುತ್ತಾರೆ. ಬಸಂತ್ ಆಂಖೆ ಬಂದ್ ಕರ್ ಲೇತಾ ಹೈ, ಬಸಂತ್ ಈಗ ಕಣ್ಣು ಮುಚ್ಚುತ್ತಾನೆ. क्षण भर के लिए उसके मुख पर शांति और कृतज्ञता उभरती है. ಸ್ವಲ್ಪ ಸಮಯಕ್ಕೆ ಆ ಮಗು ಮೇಲೆ ಒಂಥರ ಶಾಂತಿ ಮತ್ತೆ ಅವನ ಒಂಥರ ಇವರು ಎಷ್ಟು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಲ್ಲ ಅಂತ ಒಂಥರ ವಿಚಾರ ಮಾಡ್ತಾ ಯೋಚನೆ ಮಾಡ್ತಾ ಅವರಿಗೆ ಸುಮ್ಮನೆ ನೋಡ್ತಾ ಇದ್ದಾನೆ ಕಣ್ಣು ಮುಚ್ಚಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. डॉक्टर इंजेक्शन लगाते हैं, बसंत ओंठ बींचता है. ಅವರು ಡಾಕ್ಟರ್ ಇಂಜೆಕ್ಷನ್ ಹಾಕ್ತಾ ಇದ್ದಾರೆ, ಆವಾಗ ಆ ಮಗು ಪೇನ್ ಅನ್ನು ತಡ್ಕೊಂತಾ ಇದ್ದಾನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ, ತನ್ನ ತುಟಿ ಗಟ್ಟಿ ಹಿಡ್ಕೊಂತಾ ಇದ್ದಾನೆ. ಪ್ರತಾಪ್ ಭಾಯಿ ಕಾ ಸಿರ್ ಥಾಮ್ತಾ ಹೈ, ಪ್ರತಾಪ್ ತಮ್ಮ ಅಣ್ಣ ತಲೆ ಮೇಲೆ ಕೈ ಇಟ್ಕೊಂಡು ಗಟ್ಟಿಯಾಗಿ ಅವ್ರಿಗೆ ನೋಡ್ತಾ ಇದ್ದಾನೆ. ಅವ್ರ ಪರ್ದಾ ಗಿರ್ ಜಾತಾ ಹೈ, ಅದೇ ಸಮಯದಲ್ಲಿ ಅಲ್ಲಿ ಸ್ಟೇಜ್ ಮೇಲೆ ನಡೆದಿದ್ದು ದೃಶ್ಯ, ಥರ್ಡ್ ದೃಶ್ಯ ಅಂದ್ರೆ ಫಸ್ಟ್ ಸೆಕೆಂಡ್ ಎಂಡ್ ಆಫ್ ದ ದೃಶ್ಯ ಈ ತರ ಇರುತ್ತದೆ. ಎಲ್ಲರೂ ಟ್ರೀಟ್ಮೆಂಟ್ ಕೊಡಕ್ಕೆ ಅವನಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುತ್ತಾರೆ ಅಂತ ಇಲ್ಲಿವರೆಗೆ ನಾವು ತಿಳ್ಕೋಬೇಕು. इसमें आपको फिर लेखक ने अपने आशय में क्या बताया है उसको हमको अभी देखना है. विष्णु प्रभाकर मानव मन के पारखी लेखक हैं. ಇಲ್ಲಿ ನಮ್ಗೆ ಏನಂತ ಹೇಳ್ತಾ ಇದ್ದಾರೆ, ವಿಷ್ಣು ಪ್ರಭಾಕರ್ ಅವರು ಮನುಷ್ಯರ ಮನಸ್ಸು ಯಾವ ತರ ಇರುತ್ತದೆ ಇವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲಿ ಇವರು ಬಹಳ ಚೆನ್ನಾಗಿ ಇದ್ದಾರೆ, ಅಂದ್ರೆ ಇವರ ಸ್ಥಾನ ಒಳ್ಳೇದಿದೆ ಅಂತ ನಾವಿಲ್ಲಿ ತಿಳ್ಕೋಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತ ಒಬ್ಬ ಲೇಖಕ್ ಇವರು ಅಂತ ನಮ್ಗೆ ಇಲ್ಲಿ ತಿಳಿದು ಬಂದಿದೆ. इस एकांकी में उन्होंने स्वाभिमान पर दुख, कतारता जैसी मानवीय भावनाओं का सुंदर चित्रण किया है. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಈ ಏಕಾಂಕಿಯಲ್ಲಿ ಏನೇನಿದೆ ಅಂತ ಹೇಳ್ತಾ ಇದ್ದಾರೆ, ಸ್ವಾಭಿಮಾನ ಇದೆ, ಮತ್ತೆ ಉತ್ಸಾಹ ಇದೆ, ಆಮೇಲೆ ಮಾನವೀಯತಾ ಇದೆ, ಎಲ್ಲ ಭಾವನೆಯಿಂದ ಈ ಕಥೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ರಚನೆ ಮಾಡಿದ್ದಾರೆ. ಇಂಥದ್ದು ಒಂದು ಸುಂದರ ನಾಟಕ ಇದೆ ಇದು ಅಂತ ನಮ್ಗೆ ಇಲ್ಲಿ ತಿಳಿದು ಬಂದಿದೆ. गरीब होकर भी स्वाभिमानी और परिश्रम की कमाई से जीने वाले बसंत और प्रताप एक और हैं. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಈ ನಾಟಕದಲ್ಲಿ ಅವರು ಬಡತನಲ್ಲಿ ಇದ್ರೇನು ಯಾರವರು ಪ್ರತಾಪ್ ಮತ್ತು ಬಸಂತ್ ಒಂದ್ ಕಡೆ ನಾವು ಅವ್ರ ದೃಶ್ಯ ನೋಡಬಹುದು, ಇನ್ನ ಒಂದ್ ಕಡೆ दूसरी ओर कंगालों के प्रति हमदर्दी दिखाते हुए आदर के साथ व्यवहार करने वाले
ರಾಜ್ಕಿಶೋರ್ ಜैसे ಪಾತ್ರ ಅನುಸರಣೀಯ है ಮತ್ತೆ ಸಾಕಷ್ಟು ಜನ ಕಂಗಾಲ್ ಅಂದ್ರೆ ಅವ್ರು ಏನು ಇರಲ್ಲ ಅವ್ರ ಕಡೆ, ಅವ್ರಿಗೆಲ್ಲರಿಗೆ ಇವರು ಒಂತರಹ ಹೆಲ್ಪ್ ಮಾಡೋ ಮನುಷ್ಯರು ನಾವು ನೋಡಬಹುದು. ಎಲ್ಲಾ ಪಾತ್ರ ಈ ನಾಟಕದಲ್ಲಿ ಈ ಏಕಾಂಕಿಯಲ್ಲಿ ನಮ್ಗೆ ಕಂಡು ಬಂದಿದೆ ಅಂತ ಇಲ್ಲಿವರೆಗೆ ನಾವು ತಿಳ್ಕೊಂಡಿದ್ದೀವಿ. इस एकांकी में आप सबको एक सच्चा इंसान बनने का तरीका हम सीख सकते हैं. ईमानदार, हॉनेस्ट, प्रत्येक पर हम निर्भर होकर जीवन बसर कर सकते हैं. यहाँ तक के लिए हम आपके सामने प्रस्तुत किए हैं. इस एकांकी में हर एक मनुष्य कुछ ना कुछ सीख सकता है. ईमानदारी के साथ साथ सच्चाई और बड़ों का आदर करना सब कुछ सीख सकता है इस एकांकी के जरिए. आपको कुछ भी नहीं समझ में आया तो आप हमसे पूछ सकते हैं. यहाँ तक के लिए धन्यवाद.